ಸಾಹೇಬ್ರೆ. ಓ ಮೈ ಗಾಡ್, ಫುಲ್ ಜೋಶಲ್ಲಿದ್ದೀರಾ. ನಮ್ಮ ಮನೆಗೆ ಹೊಸ ಗಾಡಿ ಬರ್ತಾ. ಹೊಸ ಗಾಡಿನ? ಯಾವುದು ಇದೆ? ಅದನ್ನೇ ಹೊಸ್ದಾಗಿ ಮಾಡಿಸ್ಕೊಂತ ಇದೆಯಾ? ನಾಳೆ ಓಕೆ, ಸರ್ವಿಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಅದಕ್ಕೆ ಇಷ್ಟೊಂದು ಖುಷಿನಾ? ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಈ ಲೆವೆಲ್ ಗಾಡಿದು ಏನಾದರೂ ಒಂದು ಆಗ್ತಾ ಇದ್ರೆ ಮನಸ್ಸೊಳಗೆ ಹಂಗೆ ಫುಲ್ ಡಾನ್ಸ್ ಮಾಡ್ತಾರೆ. ಅಯ್ಯಮ್ಮ, ಬನ್ನಿ ಒಳಗಡೆಗೆ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆನೆ ಹೋಗಿದ್ರು, ಗಾಡಿ ಸರ್ವಿಸಿಗೆ ಬಿಟ್ಬಿಟ್ಟು ಬರ್ತೀನಿ ಮಂಜು ಅಂತ. ಅವರೇನೋ ಇವತ್ತು ಬೇಡ ಸರ್ ನಾಳೆ ಬಿಡಿ, ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ಏನೋ ಪರ್ಸ್ನಲ್ ಕೆಲಸದ ಮೇಲೆ ಅಂತ ಅಂದ್ರಂತೆ. ಈ ಸರಿ ಶೋರೂಮಿಗೆ ಬಿಡ್ತಾ ಇಲ್ಲ ಮನು, ಅವ್ರದ್ದೇ ಫ್ರೆಂಡ್ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಶೋರೂಮ್ಗಿನ ಚೆನ್ನಾಗಿ ಮಾಡ್ತಾರೆ ಸರ್ವಿಸ್ನ ಅವರು, ಅದಕ್ಕೆ ಅವ್ರ ಹತ್ರನೇ ಬಿಡೋಣ ಅಂತ ಅಂದ್ಕೊಂಡು ಹೋಗಿದ್ರು. ಅದಕ್ಕೆ ನಾಳೆ ಬಿಡ್ಲಾ ಅಂತ ಕಾಲ್ ಮಾಡಿದ್ರು, ಓಕೆ ಅಂದೆ. ಅದಕ್ಕೆ ಈ ಲೆವೆಲ್ ಸೆಲೆಬ್ರೇಷನ್ ಮಾಡುತ್ತಾ ಅವ್ರೆ. ಆ ಸೀಟ್ ಚೇಂಜ್ ಮಾಡಿಸು ಅಂದ್ರೆ ಮಾತ್ರ ಮಾಡಿಸಲ್ಲ ನೀನಲ್ವಾ? ಆ ಸೀಟ್ ಫುಲ್ ಚೇಂಜ್ ಮಾಡಿಸ್ಬೇಕು. ಫುಲ್ ಅಂದ್ರೆ ಎಲ್ಲ ಕವರ್ ತೆಗೆದು ಹೊಸ ಫೋಮ್ ಹಾಕಿ ಮಾಡ್ಬೇಕು. ಅದೇನಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ ಒಂದು 2,500-3,000 ರೂಪಾಯಿ ಅಷ್ಟಾಗತ್ತಾ? ಅದಕ್ಕೆ ಸೈಲೆಂಟ್ ಆಗಿದೆ. ಯಾರು ಅದು ಒಳ್ಳೆಯವರು ಅಂದ್ರೆ ಹ್ಯಾಂಡ್ ಅಲ್ಲಿ ಇದಿರ್ಬೇಕು, ಏನಂತಾರೆ, ಟ್ಯಾಲೆಂಟ್ ಇರ್ಬೇಕು. ಹ್ಯಾಂಡ್ ಅಲ್ಲಿ ಟ್ಯಾಲೆಂಟ್? ಹೌದು, ಹ್ಯಾಂಡ್ ಅಲ್ಲೇ ಇರ್ಬೇಕು, ಮನ್ಸಿನಲ್ಲಿ ಆಗಲ್ಲ. ಹ್ಯಾಂಡ್ ಅಲ್ಲಿ ಟ್ಯಾಲೆಂಟ್ ಇದ್ರೆ ಅದು ಹಂಗೆ ಕಟ್ ಮಾಡೋದು. ಸರಿ ಆಯ್ತು, ಬನ್ನಿ. ಅವ್ರ ಕೈನಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಬರೋದು. ಇಲ್ಲಾಂದ್ರೆ ಒಂದ್ ಕಡೆ ದಪ್ಪ, ಒಂದ್ ಕಡೆ ಸಣ್ಣ, ಹಂಗೆ. ಓಕೆ, ಸೊ ಇದ್ಯಾವುದೋ ಹೊಸ ವಿಷಯ ನಮಗೆ ಗೊತ್ತಿರಲಿಲ್ಲ. ಹ್ಯಾಂಡಲ್ಲಿ ಟ್ಯಾಲೆಂಟು, ಅವರು ಹ್ಯಾಂಡಲ್ಲಿ ಟ್ಯಾಲೆಂಟ್ ಇರೋರನ್ನೇ ಹುಡುಕೊಳ್ಳಿ. ಇವಾಗ ನಾವು ಹೋಗ್ತೀವಿ ನಮ್ಮ ಮುಂದಿನ ಕೆಲಸಗಳಿಗೆ, ಮನೆ ಕೆಲಸ. ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಗ್ಯಾಸ್ ಟ್ರಾನ್ಸ್ಫರ್ಗೆ ಹೋಗಿದ್ನಲ್ಲ ಲಾಸ್ಟ್ ವೀಕು, ಆಗಲಿಲ್ವಲ್ಲ. ಸೊ ಇವತ್ತು ಮೆಸೇಜ್ ಬಂದಿದೆ, 3 ಸರಿ ನಿಮ್ದು ಕ್ಯಾನ್ಸಲ್ ಆಗಿದೆ, ಸೊ ಆರ್ಡರ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಕಂಪ್ಲೀಟ್ಲಿ ಅಂತ. ಅದಕ್ಕೆ ಇವತ್ತು ಹೋಗಿ ಟ್ರಾನ್ಸ್ಫರ್ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ಮನುನ್ ಕರೆದ್ರೆ ಮನು ಫುಲ್ ಬ್ಯುಸಿ ಇದಾರಂತೆ ಇವತ್ತು. ಏನಪ್ಪ? ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನು ಊಟ ಮಾಡ್ಕೊಂಡು ಬಂದ್ಬಿಡು. ಓಕೆ, ಹಾಗಾದ್ರೆ ಹೋಗಿ ಬರ್ತೀನಿ. ಸೊ ಅಲ್ಲಿ ಏನಿಲ್ಲ, ಒಂದು ಚಿಕ್ಕ ಕೆಲಸ. ಮೊನ್ನೆನೆ ಫಾರ್ಮ್ ಗೀಮೆಲ್ಲ ಫಿಲ್ ಮಾಡಿ ಆಗಿದೆ. ಆ ಫಾರ್ಮ್ನ ಇವತ್ತು ಕೊಟ್ಬಿಟ್ಟು ಅವ್ರ ಹತ್ರ ಅಲ್ಲಿ ಟ್ರಾನ್ಸ್ಫರ್ಡ್ ಅಂತ ಒಂದು ಸೀಲ್ ಹಾಕಿಸ್ಕೊಂಡು ಹೊಸ ಅಡ್ರೆಸ್ಸಿಗೆ ಬಂದರೆ ಆಯ್ತು. ಆಮೇಲೆ ಇಲ್ಲಿ ಪುನಃ ಹೋಗಿ ಇಲ್ಲಿ ನಿಯರೆಸ್ಟ್ ಇರೋ ಆಫೀಸಿಗೆ, ಅಂದರೆ ಎಲ್ಲಿಗೆ ಟ್ರಾನ್ಸ್ಫರ್ ತಗೊಂತ ಇದೀವಲ್ಲ ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅದು ಒಂದು ಇದೆ ಮನು ಕೆಲಸ. ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬಂದ್ಮೇಲೆ ನಾವು ಇಲ್ಲಿ ಏಜೆನ್ಸಿಗೆ ಹೋಗಿ ಅದನ್ನ ಸಬ್ಮಿಟ್ ಅದೇನೆ. ಇಲ್ಲಿ ಹೋದ್ರೆ ಆಮೇಲೆ ನಾನು ಸಿಲಿಂಡರ್ನ ಬುಕ್ ಮಾಡ್ಕೋಬಹುದು. ಮೊನ್ನೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಸ್ವಾಪ್ ಮಾಡಿದ್ದೀವಿ ಸಿಲಿಂಡರ್ನ, ಅದು ಬುಕ್ ಮಾಡ್ಕೋಬೇಕು. ಮತ್ತೆ ಅದು ಹಂಗಂಗೆ ಮರ್ತ್ಕೊಬಿಟ್ರೆ ಆಮೇಲೆ ಗ್ಯಾಸ್ ಖಾಲಿ ಆಗ್ಬಿಟ್ರೆ ತಲೆನೋವಾಗಿ ಹೋಗ್ಬಿಡತ್ತೆ. ಬಂದಿದ್ದೀನಿ ಇವಾಗ ಇಲ್ಲಿಗೆ, ನೋಡೋಣ ಇವತ್ತಾದ್ರೂ ಕೆಲಸ ಆಗುತ್ತಾ. ಅಲ್ಲಿಂದ ಟ್ರಾನ್ಸ್ಫರ್ ಲೆಟರ್ ತಗೊಂಡು ಬಂದಿದ್ದಾಯಿತು. ಇವಾಗ ಹೊಸ ಏಜೆನ್ಸಿ ಹತ್ರ ಬಂದಿದ್ದೀನಿ. ಇಲ್ಲೂ ಕೊಟ್ಬಿಟ್ಟು ಆ ಕೆಲಸನ ಮುಗಿಸೇ ಬಿಡೋಣ ಅಂದ್ಕೊಂಡು ಫೋನ್ ಮಾಡಿ ಕೇಳಿದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಸದ್ಯ ಅವ್ರು ಕೇಳಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಬ್ಯಾಗಲ್ಲೇ ಇದೆ. ಅದಕ್ಕೆ ಈ ಕೆಲಸ ಮುಗಿಸ್ಕೊಬಿಡೋಣ ಅಂತ. ಜೆರಾಕ್ಸ್ ಮಾಡಿ 1 ಕಾಪಿ. ಒಂದು ಕೆಲಸ ಕೊಡಾಡ್ಸಲ್ಲ. ಅಲ್ಲಿ ಹೋದ್ಮೇಲೆ ಅಗ್ರಿಮೆಂಟ್ ಜೆರಾಕ್ಸ್ ಬೇಕು ಅಂತಂದ್ರು. ಅದು ಜೆರಾಕ್ಸ್ ಅಂಗಡಿ ನೋಡಿದ್ರೆ 1.5 ಕಿಲೋಮೀಟರ್ ದೂರ ಇದೆ. ಹುಡ್ಕೊಂಡು ಬಂದು ಇವಾಗ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತಾ ಇರೋದಾಗಿದೆ. ಈ ಕೆಲಸ ಮುಗಿದ್ರೆ ಸಾಕು ಅನ್ನಂಗಾಗಿದೆ. ಒಂದು ಗ್ಯಾಸ್ ಟ್ರಾನ್ಸ್ಫರ್ಗೆ ಎಷ್ಟು ಓಡಾಟ ನೋಡಿ. ಗ್ಯಾಸ್ ಟ್ರಾನ್ಸ್ಫರ್ ಕೆಲಸ ಮುಗೀತು. ಅಪ್ಪ, ದೊಡ್ಡ ತಲೆನೋವು ಕಮ್ಮಿ ಆಯಿತು ನನಗೆ. ಇನ್ನೊಂದೇ ಒಂದು ಸಣ್ಣ ಕೆಲಸ ಇನ್ನೂ ಬ್ಯಾಲೆನ್ಸ್ ಇದೆ, ಕಂಪ್ಲೀಟ್ ಆಗಿಲ್ಲ. ಇನ್ನು 1 ವೀಕ್ ಬಿಟ್ಟು ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಂತೆ. ಯಾಕೆಂದರೆ ಆ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಎಲ್ಲರೂ ಟ್ರಾನ್ಸ್ಫರ್ ತಗೋಬೇಕು ಅಂದ್ರೆಲ್ಲ ಅದನ್ನೇ ಅವರು ಕೇಳೋದು. ಸೊ 1 ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಬುಕ್ಕಿಂಗ್ ಆಗಲ್ಲ ಅಂತ, ನಾಳೆಯಿಂದ ಬುಕ್ ಮಾಡ್ಕೋಬೋದಂತೆ ಸಿಲಿಂಡ್ರು. ಇವತ್ತು ಅಪ್ಡೇಟ್ ಆಗೋದಕ್ಕೆ 1 ಡೇ ಟೈಮ್ ತೊಗೊಳತ್ತಂತೆ ಅದು ಸಿಸ್ಟಮಲ್ಲಿ. ಎನಿವೇಸ್ ಹೊರಡೋಣ ಇವಾಗ. ಸುಸ್ತಾಯಿತು ಅಲ್ಲಿಂದ ಇಲ್ಲಿಂದ. ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಕಲರ್ಫುಲ್ ಸ್ಕ್ರೀನ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ರೆ ಅಷ್ಟೇ ಆಯ್ತು. ಏನಪ್ಪ ಮನು, ಬಿಸಿನಾ? ಏನಿಲ್ಲ, ಫ್ರೀ. ವಾಕಿಂಗ್ ಹೋಗಿ ಬರೋಣ. ಅಪ್ಲೋಡ್ ಮಾಡ್ತಾ ಇದ್ದೀನಿ.
ಅಪ್ಲೋಡ್ ಮಾಡ್ಬಿಟ್ಟು ಆಗ್ತಾ ಇರತ್ತೆ. ಆಯ್ತು ನಡಿ. ಎಲ್ಲ ಬರೀ ಡ್ರಾಮಾ ಕಿಂಗು. ಡ್ರಾಮಾನೇ ಎಲ್ಲ ಟಿವಿನಲ್ಲೇ ಡ್ರಾಮಾಗಳು ಬರ್ತಾವೆ. ನಾವು ಡ್ರಾಮಾ ಟಿವಿ ಇರೋದೇ ಡ್ರಾಮಾಗಳು ಓಡ್ಸಕ್ಕೆ. ರಿಯಲ್ ಲೈಫ್ ಇರೋದು ಡ್ರಾಮಾಗಳು ಮಾಡಕ್ಕಲ್ಲ, ರಿಯಾಲಿಟಿ ಇರಬೇಕು. ಅಯ್ಯೋ ಏನು ಗೊತ್ತಾ, ಸ್ವಲ್ಪ ಪ್ಲಂಬಿಂಗ್ ಕೆಲಸ ಇದೆ. ಯಾಕೋ ಬಾತ್ರೂಮಲ್ಲಿ ಏನದು ಫ್ಲಶ್ ಟ್ಯಾಂಕಿಂದ ಸ್ವಲ್ಪ ವಾಟರ್ ಲೀಕ್ ಆಗ್ತಾ ಇದೆ. ಯಾಕೋ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅದು ಬಾತ್ರೂಮು ಅದು ಡ್ರೈಯೇ ಆಗ್ತಾ ಇಲ್ಲ. ಅದಕ್ಕೇನೆ ಪ್ಲಂಬರಿಗೆ ಕಾಲ್ ಮಾಡಿದೆ. ಬೆಳಗ್ಗೆ 11:15 ಮಾಡಿದ್ದು ನಾನು. ಗ್ಯಾಸ್ ಏಜೆನ್ಸಿಗೆ ಹೋಗೋ ಮೊದಲು ಫೋನ್ ಮಾಡಿದೆ. ಆಮೇಲೆ ಗ್ಯಾಸ್ ಏಜೆನ್ಸಿಗೆ ನೆನಪಾಯಿತು. ಮನುಗೆ ಹೇಳ್ಬಿಟ್ಟು ಹೋಗಿದೆ, ಪ್ಲಂಬರ್ ಬಂದರೆ ಅದೊಂಚೂರು ಹೇಳ್ಬಿಟ್ಟು ಮಾಡ್ಸಪ್ಪ ಅಂತ. ಬಂದೇ ಇಲ್ಲ. ಈಗ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ, ತೆಗ್ದಿಲ್ಲ. ಇಲ್ಲ ಅವ್ರ ವೈಫ್ ತೆಗ್ದಿದ್ರು. ಅಕ್ಕ ಮಲಗಿದಾರೆ, ಎದ್ದೇಳದ್ಮೇಲೆ ಕಳಿಸ್ತೀನಿ ಅಕ್ಕ ಅಂತ. ಊಟ ಮಾಡ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಾವ್ರಂತೆ. ಎದ್ಮೇಲೆ ಕಳಿಸ್ತೀನಿ ಅಂದವ್ರೆ. ಗೊತ್ತಿಲ್ಲ ಇವತ್ತು ಬರ್ತಾರೋ ಏನೋ. ಅಲ್ಲಿ 2 ಥರ ಪ್ರಾಬ್ಲಮ್ ಆಗುತ್ತೆ. ಒಂದು ನೀರು ವೇಸ್ಟ್ ಆಗ್ತಾ ಇರತ್ತೆ, ಇನ್ನೊಂದು ಬಾತ್ರೂಮ್ ಡ್ರೈ ಆಗ್ತಾ ಇರಲ್ಲ. ತೊಟ್ಟ ಅಂತ ನೀರು ಅನುಕ್ತಾನೇ ಇರತ್ತೆ. ಓಣಮ್ಮನ ಬಾ, ವಾಕಿಂಗ್ ಹೋಗಿದ್ವಿ, ಅರ್ಧಂಬರ್ಧ ವಾಕ್ ಮಾಡಿದ್ವಿ ಅಷ್ಟೇ ಅಪ್ಪ. ಮನು ಓಡಿಸ್ಕೊಂಡು ಕರ್ಕೊಂಡು ಬಂದ್ರು. ಇಂಪಾರ್ಟೆಂಟ್ ಕೆಲಸ ಇದೆ ಮಂಜು, ಬಾಬಾ ಮನೆಗೆ ಹೋಗೋಣ ಅಂತ. ಏನಪ್ಪ ಅಂತ ಇಂಪಾರ್ಟೆಂಟ್ ಕೆಲಸ ನಿನಗಿದ್ದಿದ್ದು? ಕೆಲಸ ಇಲ್ಲ ಸುಮಾರು. ಹೌದಾ? ಅದು ಅರ್ಧ ವಾಕಿಂಗಲ್ಲಿ ನೆನಪಾಗೋಯ್ತಾ ನಿಮಗೆ? ಇಲ್ಲ, ಅದಕ್ಕೆ ನಾನು 1 ರೌಂಡ್ ಅನ್ಕೊಂಡೆ. ನೀವು ನೋಡಿದ್ರೆ 2-3 ರೌಂಡ್ ಹೊಡಿಬೇಕು ಅಂದ್ರೆ ಅಷ್ಟು ಟೈಮ್ ಇಲ್ಲ. ಹಂಗೆ ಹೇಗಾಗಿ ಅದಕ್ಕೆ ಅರ್ಧಕ್ಕೆ ವಾಕಿಂಗು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ವಾಕಿಂಗು ಇನ್ನೊಂದು ಸರಿ 1 ಅವರ್ 1.5 ಅವರ್ ಬಿಟ್ಟು ಹೋಗೋಣ ಬಾ, ಅಷ್ಟೊತ್ತಿಗೆ ನಿಂದು ಸ್ವಲ್ಪ ಕೆಲಸ ಮುಗಿಸ್ಕೊ, ನಂದು ಕೆಲಸ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಂದ್ಕೊಂಡು ಕರ್ಕೊಂಡು ಬಂದ್ರ. ಅದಕ್ಕೆ ಬಂದಿದ್ದೀವಿ. ಇವಾಗ ಹೋಗ್ಬೇಕು ಕಾಫಿ ಮಾಡೋದಕ್ಕೆ. ನೆನ್ನೆ ನಮ್ಮ ಅಕ್ಕಂಗೆ ಮೊನ್ನೆ ಸ್ವೀಟ್ ಮಾಡಿದ್ನಲ್ಲ, ಅವತ್ತು ನಾನು ತಿಂದೇ ಇಲ್ಲ ಬಿಡಿ. ನೆನ್ನೆ ಮಾಡಿದ್ದು ತಿಂದಿರಲಿಲ್ಲ, ತಿನ್ನಬಾರ್ದು ಅಂತಲೇ ಡಿಸೈಡ್ ಮಾಡಿಕೊಂಡು ತಿಂದಿರಲಿಲ್ಲ. ಬಟ್ ಮನುಗೆ ಅಂದ್ಬಿಟ್ಟು 4 ಉಂಡೆ ಎತ್ತಿಟ್ಟಿದೆ. ಇವತ್ತು ಅಲ್ಲೆಲ್ಲ ಹೋಗಿದ್ನಲ್ಲ ನಾನು ಹೊರಗಡೆ, ನಾನು ಬರೋ ಅಷ್ಟರಲ್ಲಿ ಖಾಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಟಚ್ಚೇ ಮಾಡಿರಲಿಲ್ಲ. ಅವ್ರಿಗೆ ನೆನಪೇ ಆಗಿಲ್ಲ ಅಂತೆ. ನಾನು ಬಂದು ನೋಡಿದ್ನ, ತಡ್ಕೊಳಕ್ಕಾಗಲಿಲ್ಲ, ಟೆಂಪ್ಟ್ ಆಗೋಯ್ತು. ಮನುಗಿನ್ನ ಜಾಸ್ತಿ ನಾನೇ ತಿಂದೆ. 4 ಇಟ್ಟಿದ್ದೆ, 4ರಲ್ಲಿ 2.5 ನಾನು ತಿಂದು 1.5 ಮನು ಕೊಟ್ಟೆ. ಅದು ತಿಂದಾಗ್ಲಿಂದ ಕೆಮ್ಮು ಏನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನನಗೆ. ಅದಕ್ಕೆ ಬೈತಾ ಇದ್ರು, ನಿಂದು ಜನ್ಮ ತಡಿಯಲ್ಲ, ನಿಂದು ಜನ್ಮ ತಿನ್ಬೇಡ ಅಂದ್ರೆ ಕೇಳಲ್ಲ, ತಿಂದ್ಬಿಡ್ತೀಯ, ತುಪ್ಪ ಎಲ್ಲ ಹಾಕಿರ್ತೀಯ, ಇವಾಗ ಕೆಹ ಅಂತೀಯ ಅಂತ ಕೊಟ್ಟಿದ್ದಾರೆ ಡಾಕ್ಟ್ರು. 10 ದಿನಕ್ಕೆ ಟ್ಯಾಬ್ಲೆಟ್. ಅದ್ರಲ್ಲಿ 3 ದಿನ ಆಗಿರೋದು. ಇನ್ನು 7 ಡೇಸ್ ಟ್ಯಾಬ್ಲೆಟ್ ಇದೆ ಮನು. ಇನ್ನು 7 ಡೇಸ್ ಇದೆ ಟ್ಯಾಬ್ಲೆಟ್. ಹುಷಾರಾಗ ಇಲ್ಲ, ಅದು ಖಾಲಿ ಆಗೋಯ್ತಲ್ಲ, ಖಾಲಿ ಮಾಡ್ಬಿಟ್ಟೆ ಇವತ್ತು. ಇನ್ನು ಮಾಡಲ್ಲ ಸ್ವೀಟು ಸದ್ಯಕ್ಕೆ. ನಮ್ಮ ಅಕ್ಕಂಗೆ ತುಂಬ ಇಷ್ಟ ಆಯ್ತಂತೆ, ಮೆಸೇಜ್ ಹಾಕಿದ್ಲು, ಸಖತ್ತಾಗಿದೆ ಲಡ್ಡು ಅಂತ. ಖುಷಿ ಆಯಿತು. ಬೇಷ್ ಮಂಜುಳಾ ಅನ್ನಿಸ್ತು. ಹೋಗ್ತೀನಿ, ಕಾಫಿ ಮಾಡಿ ಕೊಟ್ಬಿಟ್ಟು ನಾನು 1 ಕಪ್ ಬಿಸಿ ಗಂಟ್ಲಿಗೆ ಟಚ್ ಆಗೋ ಥರ ಕುಡಿತೀನಿ. ಅವಾಗ ಸರಿ ಹೋಗುತ್ತೆ. ನನಗೆ ಕೆಮ್ಮು ಜಾಸ್ತಿ ಆಗ್ತಾ ಇಲ್ಲ, ಕೆಮ್ಮು ಇರಿಟೇಷನ್ನು ಮಾಡ್ತಾ ಇಲ್ಲ. ಬಟ್ ಅದೇನಾಗ್ತಾ ಇದೆ, ಗಂಟ್ಲಲ್ಲಿ ಏನೋ ಒತ್ಕೊಂಡಿದೆ ಅನ್ನಂಗೆ ಫೀಲ್ ಆಗ್ತಾ ಇದೆ. ಅದೇನು ಕಫ ಬ್ಲಾಕ್ ಆಗ್ತಿದೆಯಾ ಅಲ್ಲಿ ಏನು ಅಂತ ಗೊತ್ತಿಲ್ಲ. ಕಫನೂ ಬರ್ತಾ ಇಲ್ಲ, ಅದೇನು ಫೀಲಿಂಗ್ ಅನ್ನೋದೇ ಗೊತ್ತಿಲ್ಲಪ್ಪ ನನಗೆ. ಅದಕ್ಕೆ ಬಿಸಿ ಏನಾದ್ರು ಟಚ್ ಆಗೋ ಥರ ಕುಡಿದ್ರೆ ಅದು ಸರಿ ಹೋಗತ್ತೇನೋ ಅಂತ. ಥ್ಯಾಂಕ್ ಯು ವೆರಿ ಮಚ್. ಯು ವೆಲ್ಕಮ್. ಏನಪ್ಪ ಕತ್ಲೆ ಆಗೋದ್ರೊಳಗೆ? ಏನು ಕತ್ಲೇನೆ ಆಗೋಯ್ತು ಆಲ್ರೆಡಿ. 6 ಗಂಟೆ ಟೈಮು. ಎಲ್ಲಿಟ್ಟಿದ್ಯಾ ಅಂತ? ನೈಲ್ ಕಟ್ ಮಾಡೋಕ್ಕೆ ಇವ್ರಿಗೆ ಸ್ಪೆಕ್ಸ್ ಬೇಕಂತೆ. ಟೈಮ್ ಆಗೇ ಹೋಗಿದೆ. ನಾನು ದೀಪ ಹಚ್ಚಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮನೆದೆಲ್ಲ ಲೈಟ್ ಹಾಕಿ. ನೀನು ಇವಾಗ ನೈಲ್ ಕಟ್ ಬೇಗ ಮಾಡ್ಕೊಂಡು ಹೇಳು, ದೀಪ ಹಚ್ಬೇಕು. ಕೇಳಿಸ್ತಾ? ಆ ಕಡೆ ಮಾಡು, ಆ ಕಡೆಗೆ. ನೋಡಿ ಇಲ್ಲಿ ಎಲ್ಲಿ ಕೂತ್ಕೊಂಡು ನೈಲ್ ಕಟ್ ಮಾಡ್ತಾವ್ರೆ. ಏನು ಸಡನ್ನಾಗಿ ಅಲ್ಲಿಂದ ಓಡ್ ಬಂದ ತಕ್ಷಣ ನೈಲ್ ಕಟ್ ಮಾಡ್ಬೇಕಂತ ಬಂದಲ್ಲ? ನಾಳೆ ಮಾಡೋಕ್ಕಾಗಲ್ಲ, ನಾಡ್ದು ಮಾಡೋಕ್ಕಾಗಲ್ಲ. ನಾಳೆ ಟ್ಯೂಸ್ಡೇ, ನಾಡಿದ್ದು ಹಬ್ಬ. ಏನಿರು ಥರ್ಸ್ಡೇನೂ ಆಗಲ್ಲ, ಥರ್ಸ್ಡೇ ಬ್ಯುಸಿ. ಫ್ರೈಡೇನೂ ಆಗಲ್ಲ, ಸಾಟರ್ಡೆ ತನಕ ಪೋಸ್ಟ್ಪೋನ್ ಆಗೋಗಿರೋದು. ಇವತ್ತು ಮಾಡಿಲ್ಲ ನೀನು ಅಂದಿದ್ರೆ. ಅಯ್ಯೋ, ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ಪ್ರೆಷನ್. ನೈಲ್ ಕಟ್ ಮಾಡೋಕ್ಕೆ ಈ ಲೆವೆಲ್ಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಲ್ಲ ಮನು. ನನಗೆ ಹೇಳ್ತೀಯ ಬಂದ್ಬಿಟ್ಟು ಪಾತ್ರ ತೊಳಿಬೇಕಾದ್ರೆ? ನೇಲ್ ಕಟ್ ಮಾಡೋದು ವೀಕೆಂಡ್, ಅದಕ್ಕೆ ನಾನು ಮಾಡೋದಿಲ್ಲ ಕಟ್ಟು. ತುಂಬ ದಿನ ಮಾಡೋದಿಲ್ಲ. ಕೈನೇ 360 ಡಿಗ್ರಿಲಿ ತಿರುಗಿಸ್ತಾ ಇದೆಯಾ ನೈಲ್ ಕಟ್ ಮಾಡೋಕ್ಕೆ. ಸರಿ, ಮಾಡ್ಕೊಂಡು ಬಾ, ಒಳಗಿಡ್ತೀನಿ ನಾನು. ಏನೋ ಅಡುಗೆ ಮನೆಯಲ್ಲಿ ಬಡ ಅಂತ ಸೌಂಡ್ ಆಯ್ತಪ್ಪ. ಏನೋ ಹಂಗಮ್ಮ ಮಾಡೋರು ಪಕ್ಕ. ಮನು, ಏನಪ್ಪ ಅದು ಸೌಂಡ್? ಎಲ್ಲಿದೆಯಾ? ಏನದು ಸೌಂಡು? ಎಣ್ಣೆ ಚಲೋ ಆಯಿತು.
ಏನು ಎಣ್ಣೆ? ಅಲ್ಲೇನು ಎಣ್ಣೆ ಇತ್ತು? ನನಗೆ ನೀನು ಎಣ್ಣೆ ಇಕ್ಕಿದ್ಯಾ ಇದು ಕೊಬ್ಬರಿ ಎಣ್ಣೆ, ಅದು ತಲೆಗೆ ಹಚ್ಕೊಳ್ಳೋದು. ಅದ್ಯಾಕೆ ಚೆಲ್ಲೋಯ್ತು? ಆ ಟೂತ್ ಪೇಸ್ಟ್ ಡಬ್ಬ ಹಿಂಗೆ ಬಿತ್ತು, ಇದು ಹಿಂಗೆ ಯಾಗೊರ್ತು ಅಲ್ಲಿ ಬಿತ್ತು. ಇದೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಾ. ಟೂತ್ ಪೇಸ್ಟ್ ಡಬ್ಬ ಯಾಕೆ ಅಲ್ಲಿ ಬಂದು ಬಿತ್ತು, ಅದ್ಯಾಕೆ ಹಂಗೆ ಎಗ್ರುತ್ತು? ಸೋಪ್ ತಗೊಂಡೆ. ಓ ಅಮರ್ ಅಮ್ಜದ್ ಬಾಯನ ಬಿದ್ದು ಎದ್ದು ಡಬ್ಬ ಎಲ್ಲ ಆ ಕಡೆ ಹೋಗ್ಬಿಟ್ಟು ಮುಖ ಪೂರ್ತಿ ಆಯಿಲ್ಗಿರ್ಗೆ. ಅದನ್ನ ಹೇಳು. ಅದನ್ನ ಎಗ್ರಿಸ್ಬಿಟ್ಟು ಹೇಳ್ಬೇಡ. ಅಲ್ಲಿ ಯಾರಾದ್ರೂ ಇಡ್ತಾರ? ಇನ್ನೆಲ್ಲಿ ಇಡ್ಬೇಕಿತ್ತು? ಬೇರೆ ಕಡೆ ಇಡ್ಬೇಕು, ಬೀಳ್ದಿರೋ ಜಾಗದಲ್ಲಿ. ಇಲ್ಲಿ ಮೇಲೆ ಇಡ್ಬೋದಿತ್ತು. ಇಲ್ಲಿ ಏನು ತಗೊಳಲ್ಲ, ಇಲ್ಲಿ ತಗೊಳ್ಳೋ ಐಟಮ್ ಇವೇನು ತಗೊಳ್ದೇ ಇರೋ ನಿಂದು ತಗೋ. ನಮ್ಗೆ ಗೊತ್ತಾಗ್ಲಿಲ್ವಲ್ಲ, ನೀವು ಹಿಂಗ್ ಬರ್ತೀರಾ ಎಡವಟ್ ಪೂಜಾರಿ. ಎಲ್ಲ ಎಣ್ಣೆ ಏನ್ ಮಾಡೋದು? ಬಟ್ಟೆ ತಗೊಂಡು ಒರ್ಸು. ಕೊಡೋ ಬಟ್ಟೆ. ಆ ಬಟ್ಟೆ ಎಲ್ಲ ಬೇರೆ ಯಾವ್ದಾದ್ರು ತಗೋ, ಅದು ಪಾತ್ರೆ ಹಿಡಿಯೋದು. ನಂದ ಬಿಚ್ಕೊ. ನಿಂದೆ ನಂದ್ಯಾಕೆ ಬಿಚ್ಕೊಳ್ಳಿ, ಹೊಸದದು. ಈ ಸಂಡೆ ಮಂಡೆ ಬಂತು ಅಂದ್ರೆ ಮನನ್ ಹ್ಯಾಂಡ್ಲ್ ಮಾಡೋದೇ ಕಷ್ಟ ಅಪ್ಪ. ನನಗೆ ಒಪ್ಸೋದೇ ಕಷ್ಟ. ಊಟನ ಅವ್ರಿಗೆ ಕ್ರ್ಯಾಂಕಿ ಆಗೋಗ್ಬಿಡ್ತಾರೆ. ಏನೇ ಮಾಡಿದ್ರು ದಾಲ್ ಫ್ರೈ ನೆನ್ನೆ ನೈಟು ಇಷ್ಟಪಡ್ತಿದ್ರು, ಇವತ್ತು ಮಧ್ಯಾಹ್ನನೂ ತಿಂದ್ರು. ಇವಾಗ ಆಲೇ ನನಗೆ ಏನು ಟೇಸ್ಟೇ ಸಿಗ್ತಾ ಇಲ್ಲ, ನಂಗೆ ಇಂಟ್ರೆಸ್ಟೇ ಇಲ್ಲ ಊಟ ಮಾಡೋಕ್ಕೆ ಅಂತ. ಅದಕ್ಕೆ ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಅನ್ಕೊಂಡು ಬರ್ತಾ ಇದ್ರೆ ಅಷ್ಟೊತ್ತಿಗೆ ಗೋಬಿ ತಿನ್ನಂಗಾಗಿದೆ. ನಾನು ತಿನ್ನಲ್ಲ ಗೋಬಿ, ಹೊರಗಡೆದೆಲ್ಲ ನಾನು ಏನು ತಿನ್ನಲ್ಲ. ಕಂಪ್ಲೀಟ್ ಕೆಮ್ಮು ಹುಷಾರಾಗೋ ತನಕ ನಾನು ಬೇಗ ಹುಷಾರಾಗಬೇಕು ಅಂತಂದೆ. ಅವರೆಕಾಳು ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಇದೆಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರು ಏನೇ ತಿಂದ್ರು ನಾನು ಕಂಪ್ನಿ ಕೊಡಬೇಕು. ಅವ್ರು ಹಾಳಾಗೋದಲ್ದಲ್ಲೇ ನನ್ನನ್ನು ಸೇರಿಸ್ಕೊಂಡು ಹಾಳಾಗ್ತೀನಿ ಅಂತವ್ರು. ಏನಪ್ಪ ಏನ್ ಕರೆಕ್ಟ್? ಮುಳುಗ್ಬೇಕಾದ್ರೆ ಎಲ್ಲಾರು ಹೇಳ್ಕೊಂಡು ಮುಳುಗ್ಬೇಕು. ಹಂಗೆ ನೀನು ತಿನ್ನಂಗಿರೋ ಒಂದು ಹಾಫ್ ಪ್ಲೇಟ್ ತಗೊಂಡು ತಿನ್ನೋ. 1 ಪ್ಲೇಟ್ ಜಾಸ್ತಿ ಆಗತ್ತೆ, ನೀನು ತಿನ್ನಲ್ಲ. ಅಲ್ಲಿ ಆಗಿದ್ರೆ ಮೋಟ ಮತ್ತೆ ಮೂಸಾಗ ಹಾಕ್ಬಿಡ್ತಾ ಇದ್ವಿ. ಇಲ್ಲಿ ಡಸ್ಟ್ಬಿನ್ನೇ ಸೇರುತ್ತೆ. ಅದು ಅಲ್ಲಿ ಇದ್ದಾಗ ಫುಡ್ ಎಲ್ಲ ಉಳ್ಕೊಂಡ್ರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲ, ಟೆನ್ಷನ್ ಆಗ್ತಿರ್ಲಿಲ್ಲ. ಅವ್ರು ಇನ್ನು ಆಕ್ಚುಲಿ ಎಕ್ಸ್ಟ್ರಾನೇ ಮಾಡ್ತಾ ಇದ್ದೆ ನಾನು ಫುಡ್ ಅವರಿಬ್ರಿಗೋಸ್ಕರ ಸೇರಿಸಿ. ಇಲ್ಲಿ ಒಂದು ಸ್ವಲ್ಪ ಉಳ್ಕೊಂಡ್ರು ಅದೇನಾದ್ರು ನಮಗೆ ತಿನ್ನಕ್ಕಾಗಿಲ್ಲ ಅಂದ್ರೆ ಅದು ಡಸ್ಟ್ಬಿನ್ನೇ ಸೇರುತ್ತೆ. ಅವಾಗ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರತ್ತೆ. ಹಂಗಾಗಿ ಇಲ್ಲಿ ಲಿಮಿಟೆಡ್, ನಾನು ಏನೇ ಮಾಡಿದ್ರು ಎಲ್ಲ ಲಿಮಿಟೆಡೇ ಮಾಡೋದು. ತೀರಾ ಅಂದ್ರೆ ತೀರಾ ರೇರು ನಾನು ವೇಸ್ಟ್ ಮಾಡೋದು. ಹಂಗಾಗಿ ಈಗೇನು ಹಂಗಾರೆ ಗೋಬಿ ತರಲ್ವಾ, ಪಲ್ಯ ಮಾಡ್ಬಿಡ್ತೀನಿ. 8:15 ಹೊಟ್ಟೆ ಆಗ್ತಾ ಇದೆ. ಹೋಗ್ತೀನಿ ಬೇಗ ಪಲ್ಯ ಮಾಡಿ. ಎಲ್ಲ ರೆಡಿ ಇದೆ, ಪಲ್ಯ ಒಂದೇನೆ ಮಾಡ್ಬೇಕಿರೋದು. ಮಾಡ್ಬಿಟ್ಟು ಊಟ ಮಾಡಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋದಷ್ಟೇ. ಈಗಿತ್ತು ನಮ್ಮ ಇವತ್ತಿನ ದಿನ. ಯಾಕೋ ಫುಲ್ ಬಾಡಿ ಎಲ್ಲ ಪೇಯ್ನ್ ಆಗ್ತಾ ಇದೆ. ನನಗೆ ಜ್ವರ ಬರತ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಜ್ವರ ಬಂದ್ಮೇಲೆ ಏನು ನೋಡೋದು, ಈಗಲೂ ಏನೂ ಮಾಡೋಕ್ಕಾಗಲ್ಲ. ಫುಲ್ ಇಲ್ಲೆಲ್ಲ ಪೇನ್ ಆಗ್ತಾ ಇದೆ, ಮಸಲ್ಸ್ ಎಲ್ಲ ಫುಲ್ ಫಿವರಿಶ್ ಫೀಲ್ ಆಗ್ತಾ ಇದೆ. ಅದೇನು ಅಂತ ಗೊತ್ತಿಲ್ಲ. ಎನಿವೇಸ್ ನೋಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.